ನಮಸ್ಕಾರ ಸ್ನೇಹಿತರೆ. 2026 ಮಾರ್ಚ್ ತಿಂಗಳಿನಲ್ಲಿ SSLC ಎಕ್ಸಾಮ್ನಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲಿ ಪ್ರಥಮ ದರ್ಜೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ SC ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಲಾಗ್ತಕ್ಕಂತಹ SSLC ಪ್ರೈಸ್ ಮನಿ ಅಂದರೆ ಪ್ರೋತ್ಸಾಹ ಧನಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. SSLC ಪ್ರೈಸ್ ಮನಿಗಾಗಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರೈಸ್ ಮನಿಗೆ ಅಪ್ಲೈ ಮಾಡಬೇಕಾದ್ರೆ ನಾವು ಯಾವ್ಯಾವ ಡಾಕ್ಯುಮೆಂಟ್ಗಳನ್ನು ರೆಡಿ ಇಟ್ಕೊಂಡಿರ್ಬೇಕಪ್ಪ ಅಂದರೆ ಆಧಾರ್ ಕಾರ್ಡ್ ಮತ್ತು ನಮ್ಮ SSLC ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್, ಈ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರ್ಬೇಕು. ಮತ್ತು ಪ್ರಥಮ ಪ್ರಯತ್ನದಲ್ಲಿಯೇ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಮಾತ್ರ ಪ್ರೈಸ್ ಮನಿಗಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ ಪಾಸ್ಬುಕ್ ಏನಿರ್ತದೆ ಅಥವಾ ಬ್ಯಾಂಕ್ ಅಕೌಂಟ್ ಏನಿರ್ತದೆ ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರನ್ನು ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕು. ಏಕೆಂದರೆ ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟನ್ನು, ಪ್ರೈಸ್ ಮನಿ ಅಮೌಂಟನ್ನು ನೇರವಾಗಿ ಆಧಾರ್ ಒಂದು DBT ಮೂಲಕ ಜಮಾ ಮಾಡೋದ್ರಿಂದ ಆಧಾರ್ ನಂಬರನ್ನು ಬ್ಯಾಂಕ್ ಅಕೌಂಟ್ ನಂಬರ್ಗೆ ಲಿಂಕ್ ಮಾಡಿದರೆ ಮಾತ್ರ ತಮಗೆ ಪ್ರೈಸ್ ಮನಿ ಜಮಾ ಆಗುತ್ತೆ. ಇನ್ನು ಈ ಒಂದು SC ಪ್ರೈಸ್ ಮನಿ ಏನಿದೆ ಇದು SSLC ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಅಮೌಂಟ್ ಇರ್ತದೆ ಪ್ರೈಸ್ ಮನಿ ಅಮೌಂಟ್. ಇನ್ನು ಈ ಪ್ರೈಸ್ ಮನಿಗಾಗಿ ಅಪ್ಲೈ ಮಾಡ್ತಕ್ಕಂಥ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥ ಡೇಟು 18 ಮೇ 2026ರಿಂದ ಶುರುವಾಗಿರುತ್ತದೆ. ಮತ್ತು SSLC ಪ್ರೈಸ್ ಮನಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ನಾನಿಲ್ಲಿ ಕ್ರೋಮ್ ಆ್ಯಪ್ ಓಪನ್ ಮಾಡಿದ್ದೆ. ಸರ್ಚ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸ್ ಅಲ್ಲಿ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ swd.karnataka.gov.in ಅಂತಕ್ಕಂಥ ಒಂದು ಮೊದಲನೇ ಹೈಪರ್ ಲಿಂಕ್ ಬರ್ತದೆ. ಸಮಾಜ ಕಲ್ಯಾಣ ಇಲಾಖೆ ಮೊದಲನೇ ಹೈಪರ್ ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ನ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನಮ್ಮ ಯೋಜನೆಗಳು ಅಂತ ಇರ್ತದೆ. ಇಲ್ಲಿ ಏನಿದೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹಧನ ಅಂತ ಇರ್ತದೆ. ಪ್ರೋತ್ಸಾಹಧನ ಅಥವಾ ಪ್ರೈಸ್ ಮನಿ ಕೆಳಗಡೆ ಮತ್ತಷ್ಟು ಓದಿ ಅಂತ ಇರ್ತದೆ. ಮತ್ತಷ್ಟು ಓದಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಪ್ರೈಸ್ ಮನಿ ಅಂತ ಒಂದು ವಿಂಡೋ ಬರುತ್ತೆ. ಇಲ್ಲಿ ಬಲಗಡೆ ಅಪ್ಲಿಕೇಶನ್ ಅಂತಕ್ಕಂಥ ಅದರಿಂದ ಒಂದು 3 ಡಾಟೆಡ್ ಲೈನ್ ಇದೆ. ಈ ಒಂದು 3 ಡಾಟೆಡ್ ಮೆನು ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣ್ತಕ್ಕಂಥ ಮೆನುಗಳಲ್ಲಿ ಮೊದಲಿಗೆ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ವಿಂಡೋ ಬರುತ್ತೆ. ಆಧಾರ್ ಡೀಟೇಲ್ಸ್ ಅಲ್ಲಿ ನೀವು SSLC ಪ್ರೈಸ್ ಮನಿಗೆ ಅಪ್ಲೈ ಮಾಡ್ತಾ ಇರ್ತಕ್ಕಂತಹ ಸ್ಟೂಡೆಂಟ್ ಆಧಾರ್ ನಂಬರನ್ನು ಕೊಡಬೇಕಾಗುತ್ತೆ. ಆಧಾರ್ ಡೀಟೇಲ್ಸ್ ಅಲ್ಲಿ ಸ್ಕೀಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಎರಡು ಏನಪ್ಪ ಅಂದರೆ ಇಲ್ಲಿ ಮೆನುಗಳು ಶೋ ಆಗುತ್ತೆ. ಪ್ರೀ ಮೆಟ್ರಿಕ್ SSLC ಅಂತ SSLC ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತಕ್ಕಂಥ ಬಟನ್ ಬರುತ್ತೆ. ವ್ಯಾಲಿಡೇಟ್ ಆಧಾರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ KYC ಸರ್ವಿಸ್ ಅಂತ ನಿಮಗೆ KYC ವಿಂಡೋ ಬರುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಇದೆ, ಸ್ಕೀಮ್ ನೇಮ್ ಇದೆ, SSLC ಪ್ರೋತ್ಸಾಹಧನ, SSLC ಪ್ರೈಸ್ ಮನಿ ಫಾರ್ SC ಸ್ಟೂಡೆಂಟ್ಸ್ ಅಂತ ಇದೆ. ಮತ್ತು ಆಧಾರ್ ನಂಬರ್ ಬಾಕ್ಸ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಸ್ಟೂಡೆಂಟ್ ಯಾರು ನೀವು SC ಒಂದು ಪ್ರೈಸ್ ಮನಿಗೆ ಅಪ್ಲೈ ಮಾಡ್ತಾ ಇದ್ದೀರಿ, ನಿಮ್ಮ ಆಧಾರ್ ನಂಬರನ್ನು ಆಧಾರ್ ನಂಬರ್ ಬಾಕ್ಸ್ ಅಲ್ಲಿ ಕೊಡಿ. ನಂತರ ಇಲ್ಲಿ ಒಂದು ನನ್ನ ಆಧಾರ್ ಮಾಹಿತಿ ಹಿಂದೆ ಏನು ಒಂದು ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಬ್ಲೂ ಟಿಕ್ ಮಾರ್ಕ್ ಬರುತ್ತೆ. ನಂತರ ಇಲ್ಲಿ OTP ಹಿಂದೆ ಒಂದು ರೇಡಿಯೋ ಬಟನ್ ಇದೆ, ಆ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಏನಾಗುತ್ತೆ, ಜನರೇಟ್ OTP ಪಡೆಯಿರಿ ಅಂತ ಒಂದು ಬಟನ್ ಬರುತ್ತೆ. ನಿಮ್ಮ ಒಂದು ಆಧಾರ್ನಲ್ಲಿ ರಿಜಿಸ್ಟರ್ಡ್ ಇರತಕ್ಕಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಂಥ OTPಯನ್ನು ಫಿಲ್ ಮಾಡಿ. ನೆಕ್ಸ್ಟ್ ನಿಮಗೆ OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಈಗ ನಿಮ್ಮ ಆಧಾರ್ನಲ್ಲಿ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರಿಗೆ ನಿಮಗೆ ಏನಾಗಿರುತ್ತೆ 6 ಡಿಜಿಟ್ OTP ಬಂದಿರುತ್ತೆ. ಬಂದಂಥ OTPಯನ್ನು ಎಂಟರ್ OTP ಬಾಕ್ಸಲ್ಲಿ ಕೊಡಿ. ಸಬ್ಮಿಟ್ ಸಲ್ಲಿಸಿ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ನಿಮಗೆ ಬಂದ OTP ಫಿಲ್ ಮಾಡಲು ನಿಮಗೆ ಒಟ್ಟು 120 ಸೆಕೆಂಡ್ ಅಥವಾ 2 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಆಧಾರ್ ವ್ಯಾಲಿಡೇಷನ್ ಆದ ತಕ್ಷಣ ನಿಮ್ಗೆ ಆಧಾರ್ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಆಧಾರ್ನಲ್ಲಿರುವಂತೆ ಸ್ಟೂಡೆಂಟ್ ಫೋಟೋ ಬಂದಿರುತ್ತದೆ ಮತ್ತು ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಆಧಾರ್ನಲ್ಲಿರುವಂತೆ ನಿಮ್ಮ ನೇಮ್ ಶೋ ಆಗ್ತಿರುತ್ತೆ. SSLC ರಿಜಿಸ್ಟರ್ ನಂಬರ್ ಬಾಕ್ಸ್ ಅಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಫಿಲ್ ಮಾಡಿ. ಜೆಂಡರ್ ಏನಿದೆ ಆಧಾರ್ ಡೀಟೇಲ್ಸ್ ಇಂದ ಫೆಚ್ ಆಗಿದೆ.
ಫಾದರ್ ನೇಮ್ ಬಾಕ್ಸಲ್ಲಿ ಫಾದರ್ ನೇಮನ್ನು ಎಂಟರ್ ಮಾಡಿ, ಮದರ್ ನೇಮ್ ಬಾಕ್ಸಲ್ಲಿ ಮದರ್ ನೇಮನ್ನು ಫಿಲ್ ಮಾಡಿ, ಫೋನ್ ನಂಬರ್ ಬಾಕ್ಸಲ್ಲಿ ಫೋನ್ ನಂಬರ್ ಎಂಟರ್ ಮಾಡಿ, ಕಾಲೇಜ್ ಡಿಸ್ಟಿಕಲ್ಲಿ ನಿಮ್ಮ ಡಿಸ್ಟಿಕನ್ನು ಎಂಟರ್ ಮಾಡಿ, ಕಾಲೇಜ್ ತಾಲೂಕಲ್ಲಿ ಕಾಲೇಜ್ ಅಥವಾ ಸ್ಕೂಲ್ನ ತಾಲೂಕನ್ನು ಎಂಟರ್ ಮಾಡಿ, ನಂತರ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಆಧಾರ್ನಿಂದ ಆಟೋ ಪೇಚ್ ಆಗಿರುತ್ತೆ. ನೆಕ್ಸ್ಟ್ ಕಾಸ್ಟ್ ಡೀಟೇಲ್ಸ್ ಅಂತ ಇದೆ, ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಬಾಕ್ಸ್ ಇದೆ, ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಏನಿರ್ತದೆ ಆರ್ ಡಿ ನಂಬರು ಅದನ್ನು ಕೊಡಿ. ನಂತರ ಇಲ್ಲಿ ಮುಂದ್ಗಡೆ ರೆಡ್ ಕಲರ್ನಲ್ಲಿ ವ್ಯಾಲಿಡೇಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತಕ್ಕಂಥ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡೇಟ್ ಆಗುತ್ತೆ. ಇನ್ಕಮ್ ಡೀಟೇಲ್ಸ್ ಇಲ್ಲೇನಿದೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಬಾಕ್ಸ್ ಅಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಆರ್ ಡಿ ನಂಬರ್ ಎಂಟರ್ ಮಾಡಿ, ನಂತರ ಮುಂದ್ಗಡೆ ಬ್ಲೂ ಕಲರ್ನಲ್ಲಿ ವ್ಯಾಲಿಡೇಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡೇಟ್ ಆಗುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಇದೆ, ಎಕ್ಸಾಮ್ ರಿಸಲ್ಟ್ ಡೇಟಲ್ಲಿ SSLC ಮಾರ್ಚ್ 2026 ರಿಸಲ್ಟ್ ಎಂದು ಬಂದಿದೆ, ರಿಸಲ್ಟ್ ಡೇಟನ್ನು ಎಂಟರ್ ಮಾಡಿ. ಎಂಟರ್ ಮಾಡಲು ಈ ಕ್ಯಾಲೆಂಡರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಲೆಂಡರ್ನಿಂದ ಎಕ್ಸಾಮ್ ಡೇಟ್ ರಿಸಲ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೋರ್ಸಲ್ಲಿ SSLC ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಹಾಲ್ ಟಿಕ್ ನಂಬರ್ ಬಾಕ್ಸಲ್ಲಿ ನಿಮ್ಮ SSLC ಹಾಲ್ ಟಿಕ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರನ್ನು ಕೊಡಿ. ಪರ್ಸೆಂಟೇಜಲ್ಲಿ ನಿಮ್ಮ SSLC ಪರ್ಸೆಂಟೇಜನ್ನು ಎಂಟರ್ ಮಾಡಿ. ಎಕ್ಸಾಮ್ ಡ್ಯೂರೇಷನ್ ಆ್ಯನ್ಯುವಲ್ ಅಂತ ಇದೆ, ಮತ್ತು ಡಿಗ್ರಿ ಅವರಿಗೆ ಏನಾಗುತ್ತೆ ಡಿಗ್ರಿ ಡಿಪ್ಲೊಮಾ ಅಥವಾ ಇತರೆ ಒಂದು ನಿಮಗೆ ಕೋರ್ಸ್ಗೆ ತಕ್ಕಂಗೆ ನಿಮಗೆ ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ಶೋ ಆಗ್ತಿರತ್ತೆ. ನಾನಿಲ್ಲಿ SSLC ಪ್ರೈಸ್ ಮನಿಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಎಕ್ಸಾಮ್ ಡ್ಯೂರೇಷನ್ ಆ್ಯನ್ಯುವಲ್ ಅಂತ ಬಂದಿದೆ. ಇನ್ನು ಕೋರ್ಸ್ ಡ್ಯೂರೇಷನ್ ಇನ್ ಇಯರ್ಸ್ ಅಲ್ಲಿ SSLC ಅವರಿಗೆ 1 ಅಂತ ಇರುತ್ತೆ, ಡಿಗ್ರಿ ಅವರಿಗೆ 3 ಅಂತ ಬರ್ತದೆ, ಮತ್ತು PG ಅವರಿಗೆ 2 ಅಂತ ಬರುತ್ತೆ. ನೆಕ್ಸ್ಟ್ ಅಪ್ಲೋಡ್ PDF ಮ್ಯಾಕ್ಸಿಮಮ್ 500 KB ಫೈಲ್ ಮಾರ್ಕ್ಸ್ ಕಾರ್ಡ್. ಅಂದ್ರೆ ನೀವು SSLC ಮಾರ್ಕ್ಸ್ ಕಾರ್ಡ್ ಅನ್ನ ಫೋಟೋ ತೆಗೆದು ಸ್ಕ್ಯಾನ್ ಮಾಡಿ PDF ಅದರ PDF KB 500 KB ಒಳಗಿರುವಂತೆ PDF ಫೈಲ್ ರೆಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕು. ಸೊ ನೀವು PDF ರೆಡಿ ಇಟ್ಕೊಂಡ ಮೇಲೆ ಅದನ್ನ ಇಲ್ಲಿ PDF ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಅಥವಾ ಕಂಪ್ಯೂಟರ್ನ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ನೀವು ರೆಡಿ ಇಟ್ಕೊಂಡಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ನ PDF ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು SSLC ಪ್ರೈಸ್ ಮನಿಗೆ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.